ಮೈಕ್ನ ಹತ್ರ ಇಟ್ಬಿಟ್ಟು ಒಂದು ಎಫೆಕ್ಟ್ ಕೊಡ್ತೀನಿ ನೋಡಿ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ನಾಗರಬಾವಿನಲ್ಲಿದ್ದೀವಿ. ನಾಗರಬಾವಿನಲ್ಲಿ ಸೆಕೆಂಡ್ ಸ್ಟೇಜು. ಇದು ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಆರಾಮಾಗಿ ಬಂದ್ಬಿಡ್ಬೋದು. ಇನ್ನೂ ಎಕ್ಸಾಕ್ಟಾಗಿ ಲೊಕೇಶನ್ ಹೇಳಬೇಕು ಅಂದರೆ ನಾವು ಒಂದು 2-3 ವರ್ಷದ ಹಿಂದ್ಗಡೆ ಇಲ್ಲೊಂದು ಚಾಟ್ ಮಾಡಿದ್ವಿ, ಹೊಟ್ಟೆಪಾಡು ಚಾಟ್ ಅಂತ. ಸೊ ಅದೇ ರೋಡಲ್ಲಿದೆ, ಇಲ್ಲಿ ಕಬಾಬ್ ಫ್ಯಾಕ್ಟ್ರಿ ಇದೆ, ಅದ್ರ ಪಕ್ಕದಲ್ಲೇ ಸಂಸ್ಕಾರ ಕೆಫೆ ಅಂತ. ಸಂಸ್ಕಾರ ಕೆಫೆ ದಾವಣಗೆರೆ ಬೆಣ್ಣೆ ದೋಸೆ ಮತ್ತು ಉತ್ತರ ಕರ್ನಾಟಕ ಊಟ ಸಿಗುತ್ತೆ ಇಲ್ಲಿ. ರೀಸೆಂಟಾಗಿ ಶುರು ಆಗಿದ್ದು, ಸೊ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಗೊತ್ತಾಯಿತು. ತುಂಬ ಜನ ನಮಗೂ ಮೆಸೇಜ್ ಕೂಡ ಮಾಡಿದರು, ಈ ಏರಿಯಾದಲ್ಲಿರೋರು ಒಂದು ಟ್ರೈ ಮಾಡಿ, ನಮ್ಮ ಏರಿಯಾದಲ್ಲಿ ಒಂದು ಹೊಸದು ಓಪನ್ ಆಗಿದೆ, ಚೆಕ್ ಮಾಡಿ ಅಂತ. ನಾವು ಕೂಡ ದಾವಣಗೆರೆಗೆ ಹೋಗಿ ತುಂಬ ಗ್ಯಾಪ್ ಆಗಿತ್ತು, ತಿನ್ನಬೇಕು ಅನಿಸ್ತು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ತುಂಬ ಲೇಟ್ ಮಾಡಿದ್ರೆ ಹೋಗೋಣ, ಅವ್ರನ್ನ ಮಾತಾಡ್ಸೋಣ, ಏನೇನು ಸಿಗುತ್ತೆ, ವೆರೈಟೀಸ್ ದೋಸೆ ಇವ್ರು ಯಾವುದಿದೆ ಅಂತ ತಿಳ್ಕೊಂಡು ಟೇಸ್ಟ್ ಮಾಡೋಣ. ಇಲ್ಲಿಂದನೇ ಓಪನ್ ಕಿಚನ್ನು, ಇಲ್ಲಿಂದನೇ ಕಾಣಿಸ್ತದೆ ಎಲ್ಲನೂ. ಸೌದೆ ಒಲೆ, ಅಲ್ಲಿ ಸೌದೆಗಳು ಹಾಕ್ಕೊಂಡು ಸೌದೆ ಒಲೆಯಲ್ಲಿ ದೋಸೆ ಮಾಡ್ತಾರೆ. ಸೊ ಹೋಗೋಣ ಬನ್ನಿ, ಡಿಸ್ಕ್ರಿಪ್ಷನ್ ಲೊಕೇಶನ್ ಇರುತ್ತೆ, ಫಾಲೋ ಮಾಡಿ. ಸೊ ನಮ್ಮ ಜೊತೆ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ಗಿರೀಶ್ ಯಾವಗಲ್ ಅಂತ ಹೇಳಿ. ಸರ್ ನಿಮ್ಮ ಹೋಟೆಲ್ ಬಗ್ಗೆ ತಿಳಿಸ್ಕೊಡಿ, ಯಾವಾಗ ಶುರು ಮಾಡಿದ್ದು? ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಮಾರ್ಚ್ 1ರಿಂದ, 1ನೇ ತಾರೀಕಿಂದ. ಮೊದಲು ಒಂದು 10 ದಿವಸ ಬರೀ ಬೆಣ್ಣೆ ದೋಸೆ ಮಾತ್ರ ಮಾಡಿದ್ವಿ, ದಾವಣಗೆರೆ ಬೆಣ್ಣೆ ದೋಸೆನ. ಅದಾದ ನಂತರ 10 ದಿವಸ ಆದಮೇಲೆ ತಟ್ಟೆ ಇಡ್ಲಿ ಮತ್ತು ಪಡ್ಡು ಸ್ಟಾರ್ಟ್ ಮಾಡಿದ್ವಿ. ಈಗ 10 ದಿವಸದಿಂದ ಉತ್ತರ ಕರ್ನಾಟಕ ಊಟನೂ ಸ್ಟಾರ್ಟ್ ಮಾಡಿದ್ದೀವಿ. ಒಂದೊಂದೇ ಆ್ಯಡ್ ಮಾಡ್ತಾ ಬರ್ತಾ ಇದ್ದೀವಿ. ಇನ್ನು ಕೆಲವೊಂದು ಐಟಮ್ಗಳೆಲ್ಲ ಆ್ಯಡ್ ಮಾಡ್ತಾ ಇದೆ. ಈಗ ಯುಗಾದಿಗೆ ಹೋಳಿಗೆ ಊಟ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಾಗ ಪ್ಲೇಟ್ ಮಿಲ್ಸ್ ಇದೆಲ್ಲ, ಅದರಲ್ಲೇ ಮಿನಿ ಪ್ಲೇಟ್ ಮಿಲ್ಸ್ ಕೂಡ ಮಾಡ್ತಾ ಇದ್ದೀವಿ. ಕೆಲವ್ರು ಏನಾಗ್ತಾ ಇದೆ, 2 ರೊಟ್ಟಿ ಜಾಸ್ತಿ ಆಗ್ತಾ ಇದೆ ಅಂತ ಇದ್ದಾರೆ, ರೈಸು ಜಾಸ್ತಿ ಆಗ್ತಾ ಇದೆ ಅಂತಾರೆ. ಅದಕ್ಕೋಸ್ಕರ ಒಂದು ಮಿನಿ ಮಿಲ್ಸು ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದೀವಿ. ಯುಗಾದಿಗೆ ಬಹುಶಃ ಅದನ್ನು ಸ್ಟಾರ್ಟ್ ಮಾಡ್ತೀವಿ. ರೆಸ್ಪಾನ್ಸ್ ಹೇಗಿದೆ ಸರ್? ಭಾಳ ಚೆನ್ನಾಗಿದೆ. ಆ್ಯಕ್ಚುಲಿ ಗ್ರಾಹಕರೇ ಒಂಥರ ನನಗೆ ಅಡ್ವರ್ಟೈಸರ್ಸ್ ಆಗಿದ್ದಾರೆ. ನಿಮ್ಮಂಥವ್ರ ಹಿತೈಷಿಗಳು ಪ್ರತಿಯೊಬ್ಬರೂ ಖುಷಿಯಾಗುತ್ತೆ. ಯಾಕಂದರೆ ಇಷ್ಟು ಬೇಗ ಇಷ್ಟು ಜನ ಬಂದು ಪ್ರೋತ್ಸಾಹ ಕೊಟ್ಟು ಇದು ಮಾಡ್ತಾರೆ ಗೊತ್ತಿರಲಿಲ್ಲ. ಜನ ರಿಪೀಟ್ ಕಸ್ಟಮರ್ಸು. ಹೌದು 100%. ಸಂಜೆ ಹೊತ್ತಂತೂ ತಾತಗಳಿದಾರಲ್ಲ, ಎವ್ರಿ ಡೇ ನಾನು ನೋಡ್ತಾ ಇದ್ದೀನಿ. ಡೇ 1ಇಂದ ಏನು ಬಂದಿದ್ದಾರಲ್ಲ ಬರ್ತಾನೆ ಇದ್ದಾರೆ. ಮಧ್ಯಾಹ್ನ ಅಷ್ಟೇ, ಊಟಕ್ಕೂ ಅಷ್ಟೇ. ನಾನು ಮಧ್ಯಾಹ್ನ ಊಟ ಮಾಡಿದಾಗ ಜನಗಳನ್ನ ಕೇಳ್ತೀನಿ ಫೀಡ್ಬ್ಯಾಕು, ಹೇಗಿದೆ ನಿಮಗೆ, ನಾನು ಸ್ಟಮಕ್ ಅಪ್ಸೆಟ್ ಆಯ್ತಾ ಏನಾದರೂ ಅಂತ ಹೇಳಿ. ಎಲ್ಲರೂ ಹೇಳ್ತಾರೆ ಮನೆ ಊಟ ಥರನೇ ಇದೆ, ಭಾಳ ಚೆನ್ನಾಗಿದೆ. ಯಾಕಂದರೆ ನಾವು ಇದರಲ್ಲಿ ಯಾವುದೇ ಥರದ ಕೆಮಿಕಲ್ಗಳಾಗಲಿ ಏನೂ ಹಾಕಲ್ಲ, ಪ್ಯೂರ್ ಆಗಿ ನಮ್ಮ ಕಿಚನ್ ಎಲ್ಲ ಯಾರು ಬಂದ್ಬೇಕಾದ್ರೆ ನೋಡ್ಬೋದು. ಫುಲ್ ಓಪನ್ ಕಿಚನ್. ಓಪನ್ ಇದೆ, ಭಾಳ ಕ್ಲೀನಾಗಿ ಮತ್ತು ಏನಂತಂದರೆ ಶುಚಿಯಾಗಿ ಮಾಡ್ತಾ ಇದ್ದೀವಿ. ಮತ್ತು ಪ್ರತಿಯೊಬ್ಬರೂ ನಮ್ಮ ಸ್ಟಾಫ್ ಏನಿದಾರಲ್ಲ, ಥ್ಯಾಂಕ್ಸ್ ಅವ್ರಿಗೆ ಹೇಳಲೇಬೇಕು ನಾನು. ಯಾಕಂತಂದರೆ ಪ್ರತಿಯೊಬ್ಬರು ಅವ್ರದ್ದೇ ಹೋಟ್ಲ್ ಅಂದ್ಕೊಂಡು ಮಾಡ್ತಾ ಇದ್ದಾರೆ ಹೊರತು ಅದ್ರಲ್ಲಿ ಬೇರೆಪಡಿಸೋದೇನಿಲ್ಲ. ಬಂದವ್ರನ್ನಾಗಲಿ ಇದು ಮಾಡಿದವ್ರಲ್ಲ, ಸೆಲ್ಫ್ ಸರ್ವಿಸ್ ಇದ್ರೂ ಕೂಡ ಯಾರನ್ನೂ ಓಲ್ಡ್ ಬಂತು ಅಂತಂದರೆ ಏನು ಮಾಡ್ತೀವಿ, ನಾವೇ ಸರ್ವ್ ಮಾಡ್ತೀವಿ ಅವ್ರಿಗೆ, ನಾವೇ ಸರ್ವ್ ಮಾಡ್ತೀವಿ. ಖುಷಿ ಆಗುತ್ತೆ. ಭಾಳ ಜನ ಹೇಳಬೇಕು ಅಂತಂದರೆ ನಮಗೆ ಗೊತ್ತಿಲ್ಲ, ಫಿಲ್ಮ್ ಆ್ಯಕ್ಟ್ರಸ್ ಎಲ್ಲ ಬಂದು ಹೋಗಿದ್ದಾರೆ. ಒಂದು ಶೂಟಿಂಗು ಆಯ್ತಂತೆ ಮೊನ್ನೆ, ನನಗೂ ಗೊತ್ತಿಲ್ಲ ಅದು. ಆಮೇಲೆ ಇದು ಕಾಫಿ ಟೀ 5 ರೂಪೀಸ್ ಅಂತ ಬೋರ್ಡ್ ಹಾಕಿದ್ದೀರಾ, ಆಫರಾ ಇಲ್ಲ ಯಾವ ಥರ? ಇದನ್ನ ಏನು ಮಾಡಿದ್ದೀವಿ ಅಂತಂತಂದರೆ, ಕಾಫಿ ಟೀ ಯಾಕೆ 5 ರೂಪಾಯಿ ಇಟ್ಟಿದ್ದೀವಿ ಅಂತಂದರೆ ಜನಗಳಿಗೆ ಗೊತ್ತಾಗ್ತಾ ಇದೆ. ಬಟ್ ಇನ್ನೂ ಸ್ವಲ್ಪ ಜನ ಬರಲಿ, ರುಚಿ ನೋಡಲಿ ಅಂತೇಳಿ ಆಫರ್ ಇಟ್ಟಿದ್ದೀವಿ. ಅದು ಸ್ವಲ್ಪ ದಿವಸ ಇರುತ್ತೆ. ಹೌದು. ಓಕೆ, ಸೂಪರ್ ಸರ್. ಆಮೇಲೆ ಟೈಮಿಂಗ್ಸ್ ಎಲ್ಲ ಯಾವ ಥರ ಸರ್? ತಿಂಡಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸಿಗುತ್ತೆ? ಊಟ ಹೇಳಿದ್ರಲ್ಲ, ಅದೇ ಸಿಗುತ್ತೆ? ಬೆಳಿಗ್ಗೆ 7 ಗಂಟೆಗೆ ನಮ್ಮ ಹೋಟ್ಲು ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದ ಕೂಡಲೇ ನಮಗೆ ದೋಸೆ 5 ಥರ ದೋಸೆ ಸಿಗುತ್ತೆ, ತಟ್ಟೆ ಇಡ್ಲಿ ಸಿಗುತ್ತೆ, ಪಡ್ಡು ಸಿಗುತ್ತೆ. ಇದು ಬೆಳಗ್ಗೆ 7 ಗಂಟೆಯಿಂದ 12:30 ತನಕ. ಮತ್ತು 12 ಗಂಟೆಯಿಂದ 3 ಗಂಟೆ ತನಕ ಉತ್ತರ ಕರ್ನಾಟಕದ ಊಟ. ಮತ್ತೆ ಸಂಜೆ 4 ಗಂಟೆಗೆ ಮತ್ತೆ ಬೆಳಗ್ಗೆ ನಾವು ದೋಸೆ ಎಲ್ಲ ಮಾಡಿದ್ದೀವಲ್ಲ, ದೋಸೆ ಸ್ಟಾರ್ಟ್ ಆಗುತ್ತೆ. ಆ ದೋಸೆ 4 ಗಂಟೆಗೆ ಸ್ಟಾರ್ಟ್ ಆದರೆ ಅಪ್ ಟು 10 o'clock ತನಕ ಇರುತ್ತೆ.
ಮತ್ತು ಸಂಜೆ 7 ಗಂಟೆಯಿಂದ ಉತ್ತರ ಕರ್ನಾಟಕ ಊಟ ಸ್ಟಾರ್ಟ್ ಮಾಡ್ತೀವಿ, ಅದು 10 ಗಂಟೆ ತನಕ ಇರುತ್ತೆ. ಸೊ ಸೂಪರ್. ಸರಿ ಸರ್, ನಾವು ಕೂಡ ಒಂದಷ್ಟು ದೋಸೆನ ಟ್ರೈ ಮಾಡ್ತೀವಿ. ಸೊ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಹಕಾರ ಹೀಗೆ ನಮ್ಮ ಜೊತೆ ಯಾವಾಗಲೂ ಇರಲಿ. ಖಂಡಿತ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ 2 ವೆರೈಟಿ ದೋಸೆನ ತರಿಸಿದ್ದೀವಿ. ಸೊ 5 ವೆರೈಟಿ ಸಿಗುತ್ತೆ ಇಲ್ಲಿ. 5ರಲ್ಲಿ 2 ತರಿಸಿದ್ವಿ. ಒಂದು ಬಂದು ನಾರ್ಮಲ್ಲು ದಾವಣಗೆರೆ ಬೆಣ್ಣೆ ದೋಸೆ, ನೀವು ಕ್ಲಾಸಿಕ್ ದೋಸೆ ಅಂತ ಹೇಳ್ಬೋದು, ಅದನ್ನು ತರಿಸಿದ್ವಿ. ಇನ್ನೊಂದು ಬಂದ್ಬಿಟ್ಟು ಓಪನ್ ದೋಸೆನ ತರಿಸಿದ್ವಿ. ಓಪನ್ ಬೆಣ್ಣೆ ದೋಸೆ, ದಾವಣಗೆರೆ ಓಪನ್ ಬೆಣ್ಣೆ ದೋಸೆನ ತರಿಸಿದ್ದೀವಿ. ಇದೆರಡಿದೆ. ಅದು ಬಿಟ್ಟು ಮಸಾಲೆ ದೋಸೆ ಸಿಗುತ್ತೆ, ದಾವಣಗೆರೆ ಮಸಾಲೆ ದೋಸೆ, ಖಾಲಿ ದೋಸೆ, ಸೆಟ್ ದೋಸೆ, ಈ ಥರ ಎಲ್ಲ ಒಂದು 5 ಥರ ವೆರೈಟಿ ಸಿಗುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕು ಆ ಥರ. ನಿಮಗೆ ಬೆಣ್ಣೆ ಇರಬಾರ್ದು ಅಂದರೆ ಸೆಟ್ ದೋಸೆ, ಬೆಣ್ಣೆ ಖಾಲಿ ಅದರಲ್ಲಿ ಸೆಟ್ ದೋಸೆ ಥರ 2 ದೋಸೆ ಬರುತ್ತೆ, ಅದಕ್ಕೆ ಬೆಣ್ಣೆ ಹಾಕ್ಕೊಟ್ಟಿರ್ತಾರೆ. ಸೊ ಆ ಥರ. ಆಮೇಲೆ ತಟ್ಟೆ ಇಡ್ಲಿ ಕೂಡ ಸಿಗುತ್ತೆ. ತಟ್ಟೆ ಇಡ್ಲಿನಲ್ಲಿ 2 ಥರ ಆಪ್ಷನ್ ಇದೆ. ನಮ್ಮ ಪ್ಲೇನು, ಪುಡಿ ಇಡ್ಲಿ ಆ ಥರ ಎಲ್ಲ. ಸೊ ನಾವು ದೋಸೆ ಟ್ರೈ ಮಾಡೋಕ್ಕಂತ ಬಂದಿರೋದು. ಸೊ 2 ದೋಸೆನ ಕಳಿಸ್ಕೊಂಡಿದ್ದೀನಿ, ಟೇಸ್ಟ್ ಮಾಡೋಣ. ಆಮೇಲೆ ಇನ್ನೊಂದು ಪಡ್ಡು ಸಿಗುತ್ತೆ, ಪಡ್ಡು ಆರ್ಡ್ರ್ ಮಾಡಿದ್ದೀವಿ, ಅದು ರೆಡಿ ಆಗ್ತಾಯಿದೆ. ನಿಧಾನಕ್ಕೆ ಬರಲಿ, ಬಿಸಿ ಬಿಸಿ ತಿನ್ನೋಣ. ಈಗ ಕ್ಲಾಸಿಕ್ ದೋಸೆ, ಕ್ಲಾಸಿಕ್ ದಾವಣಗೆರೆ ಬೆಣ್ಣೆ ದೋಸೆಗೆ ಕೈ ಹಾಕ್ಬಿಡು. ಟೆಕ್ಸ್ಚರ್ ನೋಡಿ, ಜೀಗ್ತಾ ಇರೋದು ನೋಡಿ. ಬೆಣ್ಣೆ ದೋಸೆ ಮೇಲೆ ಕುದ್ದು ತುಪ್ಪ ಆಗೋಯ್ತು. ಫುಲ್ಲು ಕ್ರಿಸ್ಪಿ, ಗರಿ ಹಾಗೆ ಗೂಡು ಥರ. ನಮ್ಮ ಹರ್ಷ, ನೀ ಕ್ಯಾಮ್ರಾ ಇಟ್ಕೊಂಡಿರೋದು ನೀಟಾಗಿ ಕಾಣಿಸ್ತದೆ ಈ ಕಡೆಯಿಂದ. ಸೂಪರ್. ಕಣ್ಣಿಗೆ ಖುಷಿ ಆಯಿತು, ಕೈಯಲ್ಲಿ ಮುರಿಬೇಕಾದ್ರೆ ಮುಟ್ಟಿದಾಗ ಆವಾಗ ಖುಷಿ ಆಯಿತು, 2 ಸೆನ್ಸಸ್ಗೆ ಖುಷಿ ಆಯಿತು. ಈಗ ಟೇಸ್ಟ್ ಘಮ ಆಗ್ತಾಯಿದೆ. ರೆಸ್ಕಿದೆ ಇದು. ಮಧ್ಯದಲ್ಲಿ ಬರೋದಲ್ಲ, ಒಂದು ಸಲ ಫ್ಲಫಿಯಾಗಿ ಕ್ರಿಸ್ಪಿಯಾಗಿ ಫ್ಲಫಿಯಾಗಿ ಆಗೋ ಬರುತ್ತೆ. ಆ ಲೇಯರು ಫುಲ್ಲು ಗರಿ ಸೂಪರ್ ಕ್ರಿಸ್ಪಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ, ಇಲ್ಲಿ ಫುಲ್ಲು ಗರಿ ಆಗಿದೆ, ಇಲ್ಲಿ ಫುಲ್ಲು ಫ್ಲಫಿ ಆಗಿದೆ. ಅದ್ಭುತವಾಗಿದೆ. ಕರ್ಗೆ ಹೋಯ್ತು ಬಾಯಲ್ಲಿ. ಟೇಸ್ಟಾಗಿ ಬೆಣ್ಣೆ ಹಾಕಿ ಕೊಟ್ಟಿರ್ತಾರೆ. ಚಟ್ನಿ ಮಾತ್ರ ಸೂಪರು, ಕಾಯಿ ಚಟ್ನಿ ಫುಲ್ಲು ಒಂಥರ ತೆಂಗಿನ ಹಾಲು ಕುಡ್ದಂಗೆ ಆಗ್ತದೆ ಆ ಚಟ್ನಿ ತಿಂತಾಯಿದ್ರೆ. ಆ ಲೈಟಾಗಿ ಖಾರ ಬಿಲ್ಡ್ ಆಗುತ್ತೆ. ಮೈಕಪ್ ಪಿಕ್ಕಾಗ್ತದೆ ಇರುತ್ತೆ ಕ್ರಿಸ್ಪಿನೆಸ್ಸು. ಇದನ್ನೇನೋ ನಮ್ಮ ಸ್ಟುಡಿಯೋದಲ್ಲಿ ಮಾಡಿದರೆ ಫುಲ್ ASMR, ಕಿವಿ ಎಲ್ಲ ಕರಮ್ ಆಗ್ಬಿಟ್ರೆ ನಿಮಗೆ. ಪಕ್ಕದಲ್ಲಿ ಆಲೂಗಡ್ಡೆ ಪಲ್ಯನೇ ಬಿಟ್ಬಿಟ್ಟಿದ್ದೀನಿ. ಆಲೂಗಡ್ಡೆ ಪಲ್ಯ ದಾವಣಗೆರೆ ಸ್ಟೈಲಲ್ಲಿ ಏನಂದರೆ ಇಷ್ಟ ಆಗೋದು, ಜಾಸ್ತಿ ಅಷ್ಟಾಗಿ ಇಷ್ಟ ಏನೂ ಹಾಕಿರಲ್ಲ, ಜಾಸ್ತಿ ಸೀಸನಿಂಗ್ ಇರೋಲ್ಲ. ಈರುಳ್ಳಿ ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟಿರ್ತಾರೆ. ಆ ಗಂಟೆಲ್ಲ ದಪ್ಪ ಸಿಗೋಲ್ಲ, ಅದು ನಮಗೆ ಅದೇ ಇಷ್ಟ. ಆ ಆಲೂಗಡ್ಡೆ ಪಲ್ಯನೇ ಬೆಣ್ಣೆ ಇದ್ದಂಗಿರುತ್ತೆ, ಚೆನ್ನಾಗಿದೆ. ಅದಕ್ಕೆ ಈ ಮಸಾಲೆ ಏನು ಇಷ್ಟಪಡಲ್ಲ ಅಂದರೆ ಈ ಪ್ಲೈನು ಬೆಣ್ಣೆ ದೋಸೆನ ಮಸ್ಟ್ ಟ್ರೈ. ಚೆನ್ನಾಗಿದೆ, ಸೂಪರಾಗಿದೆ. ಈಗ ನೆಕ್ಸ್ಟು ಸ್ವಲ್ಪ ಪುಡಿ ಎಲ್ಲ ಹಾಕಿ ಮಾಡಿರುವಂಥ ಓಪನ್ ದೋಸೆಗೆ ಜಂಪ್ ಮಾಡೋಣ. ನೆಕ್ಸ್ಟು ಈಗ ದಾವಣಗೆರೆ ಓಪನ್ ದೋಸೆ. ಓ ಮೈ ಗಾಡ್. ಮೈಕ್ನ ಹತ್ರ ಇಟ್ಬಿಟ್ಟು ಒಂದು ಎಫೆಕ್ಟ್ ಕೊಡ್ತೀನಿ ನೋಡಿ. ಈ ಓಪನ್ ದೋಸೆಲಿ ಅಡ್ವಾಂಟೇಜ್ ಏನಂದರೆ ಗಟ್ಟಿ ಚಟ್ನಿನ ಕೊಡ್ತಾರೆ. ಗಟ್ಟಿ ಚಟ್ನಿ ನೋಡಿ, ಇದು ತಿನ್ನೋದೇ ಸ್ವರ್ಗ. ಬೆಣ್ಣೆ ಕೊಟ್ಟಿರ್ತಾರೆ, ಸ್ವಲ್ಪ ಬೆಣ್ಣೆ ಎತ್ಕೊಂಡು ಪಲ್ಯ ಎತ್ಕೊಂಡು ಕೈಯೆಲ್ಲ ಬೆಣ್ಣೆ ಮಯ. ಪ್ರತಿ ಬೈಟು ಕ್ರಂಚಿ. ಈ ಥರ ದೋಸೆ ಫಸ್ಟ್ ಟೈಮ್ ತಿಂತಾರೆ. ಅದು ಇದು ಬೆಣ್ಣೆ ಜಾಸ್ತಿ ಹಾಕ್ತಾರಲ್ಲ, ಅದು ಕರಗ್ಬಿಟ್ಟು ಕುದೀತಾ ಇರುತ್ತೆ. ವೀಡಿಯೋ ನೋಡಿರ್ತಾರೆ, ವೀಡಿಯೋದಲ್ಲಿ ತೋರಿಸ್ತಾರೆ ಹರ್ಷವರ್ಧನ್ ಅವರು. ಸೊ ಅದು ಕುದ್ದು ತುಪ್ಪ ಆಗಿ ಆ ದೋಸೆನ ಕ್ರಿಸ್ಪಿಯಾಗಿ ಮಾಡಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅದೇ ಬಾಯಲ್ಲಿಟ್ಟಾಗ ನಿಮ್ಗೆ ಏನಾಗ್ತದೆ, ಹಂಗೆ ಕರ್ಗೋಗ್ಬಿಡುತ್ತೆ, ಪುಡಿ ಆಗ್ಬಿಡುತ್ತೆ. ಇದು ಇನ್ನೂ ಫುಲ್ಲು ಕಾನ್ಸಂಟ್ರೇಟೆಡು, ಸ್ವಲ್ಪ ನಾರ್ಮಲ್ ಚಟ್ನಿಗಿಂತ ಸ್ವಲ್ಪ ಸ್ಪೈಸಿಯಾಗಿ ಈ ಗಟ್ಟಿ ಚಟ್ನಿ ಜಾಸ್ತಿ ಮಜಾ ಕೊಡ್ತದೆ. ಮತ್ತು ಮೇಯ್ನ್ ಅಟ್ರಾಕ್ಷನ್ ಬಂದ್ಬಿಟ್ಟು ಆ ಪೌಡ್ರು, ಆ ಪುಡಿ ಏನು ಹಾಕಿದಾರಲ್ಲ ಈ ಸೈಡಲ್ಲಿ ಇದೆಯಲ್ಲ, ಇದು ನಾರ್ಮಲ್ ಪುಡಿ. ಇಲ್ಲಿ ಮಧ್ಯದಲ್ಲಿ ಆ ಪುಡಿ ಮೇಲೆ ಬೆಣ್ಣೆ ಹಾಕಿರೋದ್ರಿಂದ ಅದು ಅದ್ರ ಜೊತೆ ಮೆಲ್ಟಾಗಿ ಅದ್ರ ಟೇಸ್ಟು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ. ಅದು ಘಮ ಅಂತ ಇದೆ ಆ ಕಡಲೆ, ಆಮೇಲೆ ಅದರಲ್ಲಿರೋ ಸ್ಪೈಸಸ್ಸು. ಅಲ್ಲಿ ಖಾರ ಅಷ್ಟೊಂದಿಲ್ಲ,
ಯಾಕಂದರೆ ಬೆಣ್ಣೆ ಜಾಸ್ತಿ ಡಾಮಿನೇಟ್ ಮಾಡುತ್ತೆ, ಅದಕ್ಕೋಸ್ಕರ ಅದು ಖಾರ ಇಲ್ಲ. ಚಟ್ನಿ ಜೊತೆ ತಿಂದೇನೆ ಮಜಾ. ಎರಡು ದೋಸೆನ ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಅದು ಬಿಟ್ಟು ಬೇರೆ ಆಪ್ಷನ್ಸು ನಿಮ್ಗೆ ಹೆಂಗೆ ಬೇಕೋ ಹಂಗೆ. ಕಮ್ಮಿ ತಿಂತೀರ ಖಾರ ಅಂದರೆ ಬೇರೆ ಟ್ರೈ ಮಾಡ್ಬೋದು. ನೀವು ಹಂಗೆ ಮಾತಾಡ್ತಾ ಪಡ್ಡು ಕೂಡ ಬಂದುಬಿಟ್ಟಿದೆ. ಸೊ ಪಡ್ಡುಗೂ ಟೇಸ್ಟ್ ಮಾಡೋಣ. ಇದು ಔಟ್ರ್ ಲೇಯರು ಸೂಪರ್ ಕ್ರಿಸ್ಪಿ, ಒಳಗಡೆ ಫುಲ್ಲು ಸ್ಪಾಂಜಿ. ಸಬ್ಬಕ್ಕಿ ಸೊಪ್ಪನ್ನ ಬಳಸಿದ್ದಾರೆ, ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದಾರೆ. ಚಟ್ನಿ, ಇದಕ್ಕೆ ಬೇರೆ ಚಟ್ನಿ, ಕಡಲೆ ಚಟ್ನಿ. ಆ ಸಬ್ಬಕ್ಕಿ ಸೊಪ್ಪದೆ ಗಮ್ಮತ್ತು. ಅದು ಸ್ವಲ್ಪ ಹಾಕ್ಬಿಟ್ಟವ್ರೆ, ಅದನ್ನು ಬೇಜಾನೆ ಹಾಕಿದ್ದಾರೆ. ಸೊ ಅದರಿಂದ ಅದು ಫ್ಲೇವರ್ ಟೇಸ್ಟ್ ಬರುತ್ತೆ. ಈ ಚಟ್ನಿ ಸ್ವಲ್ಪ ಸ್ಪೈಸಿಯಾಗಿದೆ, ಆವಾಗಲೇ ತಿಂದಿದ್ದ ಚಟ್ನಿಗಿಂತ ಕಂಪೇರ್ ಮಾಡಿದ್ರೆ. ದೋಸೆ ಕೊಟ್ಟಿರೋ ಚಟ್ನಿನೇ ಬೇರೆ, ಈ ಪಡ್ಡು ಕೊಟ್ಟಿರೋ ಚಟ್ನಿನೇ ಬೇರೆ. ಇದೆಲ್ಲ ಸಂಜೆ ಹೊತ್ತು ಸಿಗುತ್ತೆ. ಬೆಳಗ್ಗೆ ಹೊತ್ತು ದೋಸೆ ಸಿಗುತ್ತೆ, ಮತ್ತು ಸಂಜೆ ಹೊತ್ತು ದೋಸೆ ಸಿಗುತ್ತೆ. ಮಧ್ಯದಲ್ಲಿ ಮಧ್ಯಾಹ್ನ ಉತ್ತರ ಕರ್ನಾಟಕ ಊಟ ಸಿಗುತ್ತೆ. ಸೊ ಜೋಳದ ರೊಟ್ಟಿ ಎಲ್ಲನೂ ಇವಾಗ ರಾತ್ರಿನೂ ಸಿಗುತ್ತೆ. ಮತ್ತು ರಾತ್ರಿ ಊಟದ ಟೈಮು, ಮಧ್ಯಾಹ್ನ ಊಟದ ಟೈಮ್ಗೆ ಇದು ಮೀಲ್ಸು. ಆಮೇಲೆ ಬೆಳಗ್ಗೆ ಟಿಫನ್ಗೆ ಮತ್ತು ಸಾಯಂಕಾಲ ಈ ಥರ ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ದೋಸೆ ಪಡ್ಡು ಇದೆಲ್ಲ ಇರುತ್ತೆ. ಅಲ್ಲಿ ತಟ್ತಾ ಇದ್ದಾರೆ, ಬಡಿತಾ ಇದ್ದಾರೆ, ರೊಟ್ಟಿ ಬಡಿತಾ ಇದ್ದಾರೆ, ರೆಡಿ ಆಗ್ತಾಯಿದೆ, ಇನ್ನೇನು ರೆಡಿ ಆಗುತ್ತೆ. ಸೊ ನಾವು ಮೇಯ್ನೇ ಬಂದಿದ್ದು ದೋಸೆ ಇದೆಲ್ಲ ಟ್ರೈ ಮಾಡೋಕ್ಕೆ. ಮನಸ್ಸು ತೃಪ್ತಿ ಆಗೋಯ್ತು, ಒಳ್ಳೆ ಮಜಾ ಬಂತು. ತುಂಬ ದಿವಸ ಆಗಿತ್ತು, ದಾವಣಗೆರೆಗೆ ಹೋಗೋಕ್ಕಾಗಿಲ್ಲ, ಕೈಯಲ್ಲಿ ಹಂಗೇ ಉಳ್ಕೊಂಡಿರುತ್ತೆ. ಗಮ್ಮ ಖಾಲಿ ಮಾಡಿಬಿಟ್ಟು ಕಡಕ್ಕಾದ ಕಾಫಿ ಜೊತೆಗೆ ಸಿಗ್ತಿತ್ತು. ಸೊ ಫೈನಲ್ ಆಗಿ ಒಂದು ಒಳ್ಳೆ ಕಾಫಿ, ಕಡಕ್ಕಾದ ಕಾಫಿ, ಓನ್ಲಿ 5 ರೂಪಾಯಿ, 5 ರೂಪೀಸ್ ಮಾತ್ರ. ಈಗ ಹೊಸದಲ್ಲ ಹೋಟೆಲ್ಲು, ಸೊ ಇರಲಿ ಅಂತ ಆಫರ್ ಟೈಪು ಒಂದು 10-15 ದಿವಸಕ್ಕೆ ಬಿಟ್ಟಿದ್ದಾರಂತೆ. 5 ರೂಪಾಯಿ ಕಾಫಿ, 5 ರೂಪಾಯಿ ಟೀ. ಸೊ ಸುತ್ತಮುತ್ತ ಇದ್ದಾರೆ, ಕಾಫಿ ಟೀ ಕುಡಿಬೇಕು ಸಂಜೆ ಹೊತ್ತು ಅಂದಾಗ ಬಂದುಬಿಡಿ, ಟೀ ಕುಡ್ಕೊಂಡು ಹಂಗೆ ಲೈಟಾಗಿ ದೋಸೆ ಸೇಮ್ ದಾವಣಗೆರೆ ನೆನಪಾಗ್ಬಿಡುತ್ತೆ. ಆಹಾ ಚೆನ್ನಾಗಿದೆ, ಸ್ಟ್ರಾಂಗಾಗಿ. ಸೊ ಸುತ್ತಮುತ್ತ ಇದ್ದೀರಾ ನಾಗರಬಾವಿನಲ್ಲಿ, ದಾವಣಗೆರೆ ಬೆಣ್ಣೆ ದೋಸೆನ ತಿನ್ನಬೇಕು ಅಂದ್ಕೊಂಡಿದ್ದೀರಾ. ಸೊ ಆ ಥರ ಇಷ್ಟ ಇದೆ ದಾವಣಗೆರೆ ಬೆಣ್ಣೆ ದೋಸೆ ನಿಮಗೆ, ಹುಡುಕ್ತಾ ಇದ್ದೀರಾ, ಬೇರೆ ಕಡೆ ಎಲ್ಲೂ ಸಿಕ್ಕಿಲ್ಲ ಅಂದರೆ ದೂರ ಹೋಗಬೇಕು ಅಂತ ಇದ್ದರೆ ಈಗ ಇಲ್ಲೇ ಇದೆ ನಿಮ್ಮ. ಸೊ ನಿಮಗೆ ಹತ್ರನೇ ಇರುತ್ತೆ, ದಯವಿಟ್ಟು ಒಂದು ವಿಸಿಟ್ ಹಾಕಿ. ಸೊ ನಾವು 2 ದೋಸೆ ಟ್ರೈ ಮಾಡಿದ್ವಿ, 2 ಮಾತ್ರ ಅದ್ಭುತವಾಗಿತ್ತು. ಸೊ ಮಸಾಲೆ ಸ್ವಲ್ಪ ಮಸಾಲೆ ಭರಿತವಾಗಿ ಒಂಥರ ಫ್ಲೇವರ್ಫುಲ್ಲಾಗಿ ತಿಂತೀರ ಅಂದರೆ ಓಪನ್ ದೋಸೆ. ಇಲ್ಲ ನನಗೆ ಅಥೆಂಟಿಕಾಗಿ ತಿನ್ನಬೇಕು ಅಂದರೆ ನಾರ್ಮಲ್ಲು ಬೆಣ್ಣೆ ದೋಸೆ, ದಾವಣಗೆರೆ ಬೆಣ್ಣೆ ದೋಸೆ, ಸೂಪರ್ ಕ್ರಿಸ್ಪಿ, ಸೂಪರ್ ಸಾಫ್ಟು. ಆ ಚಟ್ನಿ ಕಾಂಬಿನೇಷನು ಅಲ್ಟಿಮೇಟು. ಸೊ ಒಂದು ಸಲ ಮಸ್ಟ್ ಟ್ರೈ ಡಿಶ್. ಆಮೇಲೆ ಆಪ್ಷನ್ಸ್ ಇಲ್ಲೂ ಇದೆ, ಮೆನು ಇದೆ ಇಲ್ಲೇ ಪಕ್ಕದಲ್ಲೇ, ಎಲ್ಲ ಟೇಬಲಲ್ಲೂ ಇಟ್ಬಿಟ್ಟಿರ್ತಾರೆ. ತಟ್ಟೆ ಇಡ್ಲಿ, ಈ ಥರ ದೋಸೆ, ಪಡ್ಡು, ಆಮೇಲೆ ಮಧ್ಯಾಹ್ನ ಮತ್ತು ರಾತ್ರಿ ಊಟ ಟೈಮ್ಗೆ ಬಂದಾಗ ಜೋಳದ ರೊಟ್ಟಿ ಊಟ ಎಲ್ಲ ಇರುತ್ತೆ. ಜೋಳದ ರೊಟ್ಟಿ ಊಟ ಬಂದ್ಬಿಟ್ಟು ನಾರ್ಮಲ್ಗೆ ಅಲ್ಲೆಲ್ಲ ಇರೋ ಕಡೆ ಅನ್ಲಿಮಿಟೆಡ್ ಥರ ಅಲ್ಲ, ಇದು ಪ್ಲೇಟ್ ಮೀಲ್ಸ್ ಥರ. ಸೊ ಒಂದು ಪೋರ್ಷನ್ ರೈಸು, ಜೋಳದ ರೊಟ್ಟಿ, ಪಲ್ಯ 2 ಥರ ಪಲ್ಯ, ಸಲಾಡು, ಸಾರು ಇವೆಲ್ಲ ಇರುತ್ತೆ. ಸೊ ಅದನ್ನು ಕೂಡ ಟ್ರೈ ಮಾಡ್ಬೋದು. ಏನು ತಿಂತಿರೋ ಬಿಡ್ತಿರೋ ಗೊತ್ತಿಲ್ಲ, ದೋಸೆ ಮಾತ್ರ ಮಸ್ಟ್ ಟ್ರೈ. ಆಮೇಲೆ ಪಡ್ಡು ಗುಂಪಲ್ಲಿ ಬಂದಾಗ ಅಥವಾ ಒಂದು ಕಾಫಿ ಟೀ ಕುಡಿಯೋಕ್ಕೆ ಬಂದಾಗ ಒಂದು ಪಡ್ಡು ತರ್ಸ್ಕೊಂಡು ತಿಂದರೆ ಜೊತೆಯಲ್ಲಿ ಅದು ಖಾರ ಚಟ್ನಿ, ಬೇರೆ ಚಟ್ನಿ ಕೊಡ್ತಾರೆ, ಸೂಪರ್ ಕಾಂಬಿನೇಷನ್ ಇರುತ್ತೆ. ಸೊ ಇನ್ನೊಂದು ಹೇಳಿದ್ದೀವಿ, ಆದಷ್ಟು ಬೇಗ ಒಂದು ಮಿರ್ಚಿನ ಇಂಟ್ರೊಡ್ಯೂಸ್ ಮಾಡಿ, ಅದು ಬೆಸ್ಟ್ ಕಾಂಬಿನೇಷನ್ ಇರುತ್ತಲ್ಲ ಕಾಫಿ ಜೊತೆಗೆ, ಅವರು ಮಾಡೋಣ ಅಂತ ಪ್ಲ್ಯಾನ್ ಇದೆ ಅಂತ ಹೇಳಿದ್ದಾರೆ. ಅದು ಬರ್ಬೋದೇನೋ ಮುಂದಕ್ಕೆ. ಸೊ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡು, ತುಂಬ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಇಲ್ಲಿ ಸುತ್ತಮುತ್ತ ಇರೋ ನಿಮ್ಮ ಫ್ರೆಂಡ್ಸ್ ಇವೆಲ್ಲ ದೂರದಿಂದ ನೋಡ್ತಾ ಇದ್ದೀರಾ, ಇಲ್ಲಿರೋರಿಗೆ ಯಾರನ್ನ ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ, ಅವ್ರು ಬಂದು ಟ್ರೈ ಮಾಡ್ತಾರೆ. ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.